ಇಲ್ಲಿ ಬರೋದು ಇದನ್ನು ಕಡೆಗಲ್ಲೇ ಸ್ಟಾಪ್ ಇಡ ಆಯಿತಾ. ಇದು ಆ ಕಡೆಯಿಂದ ಸಾಧಾರಣ ಎಷ್ಟು ಫೀಟ್ ಆಗ್ತಾ ಇದು ಸಾಧಾರಣ ಒಂದು 25 ಅಲ್ಲಪ್ಪ, ಸಾಧಾರಣ 100-150 ಫೀಟ್ ಮೇಲೆ ಇಲ್ಲಿ ಇಟ್ಕೊಂಬೋದು. ಹೀಗೆ ಅಡ್ಡ ಮಾಡಿದೆ 3 ಫೀಟ್ ಮೇಲೆ ಇದೆ 100. ನೋಡುವ. ಹಲೋ ಪಂಪ್ ಚಾಲು ಮಾಡಿ ಅಣ್ಣ. ಸ್ವಲ್ಪ ಸ್ಟಾಪ್ ಇಡು ಮಗಲ್ಲ, ಸ್ಟಾಪ್ ಇಡು ಗೊತ್ತಾತಲ್ಲ. ಸ್ಟಾಪ್ ಮಾಡೋದಿಲ್ಲ ಇದು ಮಧ್ಯೆ ಸ್ಟಾಪ್ ಇದೈತಲ್ಲ ಅದು ನಾವು ನೀರು ಚಾಲು ಮಾಡಿ ಅಣ್ಣ. ಬಂದರೆ ಮಗ ಅಂತಲ್ಲ ಇದು ಇಲ್ಲಿಲ್ಲ. ಹಲೋ ಅಲ್ಲಿಲ್ಲ, ದೂರ ದೂರ ಇದೆ, ಇಲ್ಲೆಲ್ಲಿಲ್ಲ. ನೀರು ಬಿಟ್ಟು ಪೈಪನ್ನೇ ಮುಂದಕ್ಕೆ ಜೋಗಿಸಿ ಬಿಟ್ಟಿರೆ ಇದು ಒಂಚೂರು ಬಾಯಿ ಕಟ್ಟಿದ್ರೆ ಫುಲ್ ನೀರು ಲೋಡ್ ಆಗಿರೋ ಒಂಥರ ಬಿಡ್ಲಕ್ಕಿತ್ತಲ್ಲ. ಅಲ್ಲ ಬಾಯಿ ಕಟ್ಟಿ ಹಂಗೆ ಬರ್ತೀನಿ. ನೀವು ಉದ್ದ ಖಾಲಿ ಪೈಪ್ ಇದ್ರೆ ಪೈಪ್ ದುಡುಕತ್ತ ಬಂದ್ ಮಾಡಿ ಈ ಚೀಲ ಹಾಕಿ ನೀವು ಮೇಲೆ ಈ ಕಡೆ, ನೀವು ಮೇಲೆ ಈ ಕಡೆ, ಮೇಲೆ ಈ ಕಡೆ. ಈ ಸಡನ್ನೇ ಕೆಳ ಬೀಳುತ್ತೆ, ಬಿದ್ದರು ಉಪದ್ರ ಮೇಲೆ ಈ ಕಡೆ ರಗಳಿಲ್ಲ. ಬೇಕಾದ ಸಿಕ್ಕತ್ತೆ ಅಲ್ಲ ನೀವು ಮತ್ತೆ ಗಾಡಿ ಚೀಲಿಗೆ ತಪ್ಪಿದ್ರೆ ಅಣ್ಣ ಅವ್ರವ್ರ ಕಾಲಿಗೆ ಇದಾಯ್ಕೊಂಡಿರಿ ಪೈಪಿಗೆ ಹಿಡಿತೆ, ಪೈಪಿಗೆ ಸುಮಾರು 2 ತಾಸುಗಳ ಪ್ರಯತ್ನ ಸುಧೀರ್ ಅವರು ಒಂದು ಬಾರಿ ಒಂದು ಉತ್ಸಾಹಕತೆ ತೋರಿಸಿ ಏನೋ ಒಂದು ಮಾಡಿದ್ದಾರೆ. ಬರ್ಲಿ ಹಾಗೆ ಚಟ್ಪಟ್ ಡೊಡಮ್ ಬರ್ಲಿ ಇದ್ರ ಚೀಲ ಹಾಕಿ, ಇದ್ರ ಚೀಲ ನೀವು ಅದ್ರ ಕೊಂದಾಗತ್ತೆ ಸ್ನೇಕ್ ಥಾಮಸ್ ಅವರಿಗೂ ಕೂಡ ಧನ್ಯವಾದಗಳು. ಸಾಧಾರಣ ಒಂದು 100 ಫೀಟ್ ಮೇಲೆ ಅವರಿಗೆ ಪಾಪ ಒದ್ದಾಡಿ ಬಳ್ಳಿ ತಂದದೆ ಅವರಿಗೆ ಬಳ್ಳಿ ಬಾವು ತಂದದೆ. ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಉಪ್ಪಿನ ಬಾಗಿಲು. ಇವತ್ತು ನಮ್ಮ ಕಂಬದ ಕೋಣೆ, ಬೈಂದೂರು ತಾಲೂಕಿನ ಕಂಬದ ಕೋಣೆಯಲ್ಲಿ
ಪಡವಯ್ಯನ ಮನೆ ಭದ್ರಾದೇವಡಿಗೆ ಎಂಬವ್ರ ಮನೆಯಲ್ಲಿ ಒಂದು ಹೆಬ್ಬಾವು ಬಂದಿತ್ತು. ಅದು ಕಡೆಗೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದರು. ಒಬ್ಬರು ಗೈಡ್ರು ಯಾರೋ ಬಂದಿದ್ದರಂತೆ. ಇದು ನಮ್ಮ ಹತ್ರ ಆಗೋದಿಲ್ಲ, ಪೈಪ್ ಒಳಗಿದೆ. ಪೈಪ್ ಸಾಧಾರಣ 150-160 ಫೀಟ್ ಮೇಲಿದೆ. 8 ಇಂಚಿನ PVC ಪೈಪು, ಹಿತ್ತಲಿಗೆ ನೀರು ಹೋಗ್ಲಿಕ್ಕೆ ಹಾಕಿದ್ದು. ಎಷ್ಟು ಪ್ರಯತ್ನ ಮಾಡಿದರೂ ಭಾಳ ಕಷ್ಟ ಆಯಿತು. ಅಂತೂ ಹಿಡಿದೇವೆ. ಅಲ್ಲಿ ಜನಸಾಗರ ಕೂಡಿ ಬಿತ್ತು. ಆದರೆ ಈಗ ಹಾವು ಹಿಡಿದ್ರ ಮೇಲೆ ಬಿಡ್ಲಿಕ್ಕೆ ಹೋಗಲಿಕ್ಕೆ ಯಾರೂ ಇಲ್ಲ ಆ ಪರಿಸರದಲ್ಲಿ. ಇವರು ನಿಮ್ಮ ಹೆಸರೆಂತಂದರೆ ಚಂದ್ರದೇವಡಿಗಂತ. ಪಾಪ ನೈಟ್ ಡ್ಯೂಟಿ ಮಾಡಿ ಬಂದವರು. ಈಗ ರೆಸ್ಟ್ ತಗೊಳ್ಳೋಕ್ಕಿಲ್ಲ. ಅವ್ರದ್ದು ಕೂಡ ಊಟ ಆಗಿಲ್ಲ, ನಮ್ಮದು ಊಟ ಆಗಿಲ್ಲ. ಇವತ್ತು ನೈಟ್ ಮತ್ತು ಅವ್ರ ಗಾಡಿಗೆ ಹೋಗ್ಬೇಕು. ಪಾಪ ಅವರಿಗೆ ಊಟ ಮಾಡೋಕ್ಕೆ ಹೋದವ್ರಿಗೆ ನಾನು ನಿಲ್ಲಿಸಿ ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದೆ. ಈ ಹಾವನ್ನು ರಿಕ್ಷಾ ಮಾಡ್ಕೊಂಡು ತಗೊಂಡು ಹೋಗ್ಬೇಕಿತ್ತು ನಾವು ಬೈಕಲ್ಲಿ. ಅವರು ಬೈಕಲ್ಲಿ ನಾನು ಕರ್ಕೊಂಡು ಬಂದರು. ಬೈಕಲ್ಲಿ ಆಟ ಆಡಿ ಅಂತೂ ತಗೊಂಡು ಬಂದಿದ್ದೇವೆ. ಈಗ ಇದನ್ನು ಅಡ್ಡನೆ ಇಟ್ಕೊಳ್ಳಿ, ಬಿಡುವ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇನೆ. ಅಯ್ಯಪ್ಪ, ದಯವಿಟ್ಟು ಸ್ನೇಹಿತರೆ, ಹಾವುಗಳು ಬಂದ ತಕ್ಷಣ ನೀವು ನನಗೆ ಕರೆ ಮಾಡಿದರೆ ನಾವು ಕೂಡಲೇ ಬರ್ತೇವೆ. ಇವತ್ತು ಕೂಡ ಬರುವನಲ್ಲ. ನಿನ್ನೆ ಒಂದು ಬೆರಳಿಗೆ ಒಂದು ಏಟು ಬಿದ್ದು ಬೆರಳಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಹಾವು ಬಂದಾಗ ನಾನು ಬರಲೇಬೇಕಾಗಿತ್ತು. ನಿನ್ನೆ ಒಂದು ಕೈ ಪೆಟ್ಟಾಗಿ ಬೆಳಿಗ್ಗೆ 8:45 ಆಗಿದ್ದು ರಾತ್ರಿವರೆಗೆ ಸಾಧಾರಣ 9 ಗಂಟೆವರೆಗೆ ರಕ್ತ ಕಟ್ಟಲಿಲ್ಲ. ಆದರೂ ಅದೇ ನೋವು ತಕ್ಕಂಡು ಇವಾಗ ಬಂದಿದ್ದೆ ನಾನು. ಅಯ್ಯಪ್ಪ, ದಯವಿಟ್ಟು ಈ ಶೋಗೋಸ್ಕರ ಮಾಡ್ತಾ ಇರೋದಲ್ಲ ಸ್ನೇಹಿತರೆ. ನಾನು ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪುಂದಂಬಾಗಿಲು. ಯಾಕಂದರೆ ನಾನು ಶೋಗೋಸ್ಕರ ಮಾಡ್ತಾ ಇರೋದಲ್ಲ, ಇದು ಜನಸೇವೆ, ಜನಾರ್ದನ ಸೇವೆ ಅಂತ. ನೀವು ಕರೆದ ತಕ್ಷಣ ನಾನು ಬರಬೇಕು. ಬಂದಾವಾಗ ಎಲ್ಲ ರೀತಿಯಲ್ಲೂ ನೀವು ಕೂಡ ಸಹಕರಿಸಬೇಕು ನಮಗೆ. ಮಧ್ಯಾಹ್ನದ ಬಿಸಿಲು ಉರಿ, ಆ ಬಿಸಿಲಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಈ ಹಾವನ್ನು ಸೆರೆ ಹಿಡಿಯೋಕ್ಕೆ ಭಾಳ ಕಷ್ಟ ಆಯಿತು. 2 ಇಂಚಿನ ಪೈಪಿನಲ್ಲಿ ನೀರು ಬಿಟ್ಟರೂ ಆಗಿಲ್ಲ. ಅದರ ನಂತರ ಏನೇನೋ ಕಷ್ಟಪಟ್ಟು ಒಂದು ರೋಪಿಗೆ ದೊಡ್ಡ ಚೀಲ ಕಲ್ಲು ಕಟ್ಟಿ, ಚೀಲದೊಳಗೆ ಕಲ್ಲು ಕಟ್ಟಿ ರೋಪ್ ಹಾಕಿ ಏನೋ ಸಾಹಸ ಮಾಡಿ ಅಲ್ಲಿ ಇದ್ದವರೆಲ್ಲ ಪಾಪ ಹೆಲ್ಪ್ ಮಾಡೋದ್ರಿಂದ ಹಾವನ್ನು ಸೆರೆ ಹಿಡಿಲಿಕ್ಕಾಯಿತು. ಇವಾಗ ಇದು ದೊಡ್ಡ ಕಾಡಲ್ಲಿ ಬಿಡ್ತಾ ಇದ್ದೆ ನಾನು. ಜನವಸತಿ ಪ್ರದೇಶದಲ್ಲಿ ನಾನು ಬಿಡುವುದಿಲ್ಲ, ಅಂಥ ಕೆಲಸ ನಾನು ಮಾಡೋದೂ ಇಲ್ಲ. ದಯವಿಟ್ಟು ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪುಂದಂಬಾಗಿಲು. ಅವು ಬರ್ತಾ ಇದೆ ಈಗ ಹೊರಗಡೆ. ನೋಡಿ ಎಷ್ಟು ದೊಡ್ಡದಿದೆ, ಎಷ್ಟು ದೂರ ಇದೆ ನೋಡಿ. ಬನ್ನಿ, ಹತ್ರ ಬನ್ನಿ, ಬಿಡೋದಿಲ್ಲ, ಹತ್ರ ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿ ಬಿಡ್ತೇನೆ ಈಗ. ದೂರ ಹೋಗಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪುಂದಂಬಾಗಿಲು. ಮರ ಹತ್ತದು ಬಿಸಿಲು ಅಲ್ಲಿ ಇಲ್ಲಿ ಕೊಡಿ. ಬಂದ್ ಮಾಡಲಿಲ್ಲಲ್ಲ, ನೋಡಿ ಬರ್ತಾ ಇದೆ ನೋಡಿ. ಇಲ್ಲಿ ಈಚೆಗೆ ಬರುತ್ತಲ್ಲ ಅದು. ಇಲ್ಲಿ ಬಿಸಿಲು. ಹಾಂ, ನೋಡಿ ದೊಡ್ಡ ಗಾತ್ರದೇ ಹಾವುದು. ಈಗ ನಾವು ಅದನ್ನು ಮುಟ್ಟಿದರೆ, ಹಂದಿದರೆ ಮತ್ತು ತೋರ ಆಗುತ್ತೆ, ಅದು ಉದ್ದ ಆಗುತ್ತೆ, ನೀಡುತ್ತೆ. ದಯವಿಟ್ಟು ನನ್ನ 2 ನಂಬರ್ನ ವಿಡಿಯೋಲಿ ಕೊಟ್ಟಿರ್ತೇನೆ. ದಯವಿಟ್ಟು ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಏನೋ ನುಂಗಿದೆ, ಹಾಗಾಗಿ ಅದರ ಹರ್ಬಟ ಕಡಿಮೆ ಆಗಿದೆ. ಹೌದು, ಏನೋ ನುಂಗಿದೆ ನೋಡಿ.
ಕಾಣಿಸ್ತಿದೆಯಲ್ಲ, ಸರಿ ಬಿಡು. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್, ಒಪ್ಪಂದ ಅಂಬಾಗಿರು.